ಸ್ನೇಹಿತರೆ, ಪೂಜೆಯಲ್ಲಿ ಎರಡು ರೀತಿಯ ವಿಧಾನಗಳಿವೆ. ಒಂದು ಕರ್ತವ್ಯದ ಭಾವನೆಯಿಂದ ಆಗ್ತಕ್ಕಂಥದ್ದು, ಮತ್ತೊಂದು ಆಂತರಿಕ ಭಾವನೆಯಿಂದ. ದೈನಂದಿನ ಜೀವನದಲ್ಲಿ ನಾವು ಮಂದಿರ ಮಸೀದಿಗಳಿಗೆ ಹೋಗುವಂತೆ ಅಲ್ಲ. ಅಲ್ಲಿ ಯಾವ ಆಂತರಿಕ ಸೆಳೆತಗಳೂ ಇರೋದಿಲ್ಲ. ಕೇವಲ ಅದೊಂದು ಔಪಚಾರಿಕತೆ. ನಿಜವಾದ ಪೂಜೆ ಇದಲ್ಲ. ಈ ಪೂಜೆ ರೂಢಿಗತವಾಗಿದ್ದರೆ ಅದು ಅರ್ಥಹೀನ. ಆದರೆ ಅದೇ ಪೂಜೆ ಆನಂದದಿಂದ ತುಂಬಿದ್ದರೆ ನಮ್ಮ ಇರುವಿಕೆಯಲ್ಲಿ ಪಾವಿತ್ರತೆ, ಲಾಲಿತ್ಯತೆಯನ್ನು ನೀಡುತ್ತೆ. ನಿಜವಾದ ಪೂಜೆ ಪ್ರೇಮದಿಂದ ಬರುತ್ತೆ. ಅದಕ್ಕೆ ಯಾವ ದೇವಸ್ಥಾನದ ಅಗತ್ಯವೂ ಇರೋದಿಲ್ಲ. ದೇವಾಲಯಗಳಷ್ಟೇ ಮನೆ ಕೂಡ ಸೂಕ್ತವೇ ಆಗಿರುತ್ತೆ. ಬೇಕಿರುವುದು ಪ್ರೀತಿಯಿಂದ ತುಂಬಿದ ಹೃದಯ. ಅದುವೇ ನಿಜವಾದ ಮಂದಿರ. ಪೂಜೆಯನ್ನು ಕರ್ತವ್ಯದ ರೀತಿಯಲ್ಲಿ ಎಂದೂ ಭಾವಿಸಬೇಡಿ. ಅದಕ್ಕಾವ ಅರ್ಥವೂ ಇರೋದಿಲ್ಲ. ಬದುಕಿನ ಸಾಕಷ್ಟು ವಿಚಾರದಲ್ಲಿ ಅಪ್ರಾಮಾಣಿಕರಾಗಿರ್ತೇವೆ ನಾವು. ಕನಿಷ್ಠ ದೇವರ ವಿಚಾರದಲ್ಲಾದರೂ ಪ್ರಾಮಾಣಿಕತೆಯನ್ನು ಕಿಂಚಿತ್ತಾದರೂ ತೋರಿಸಬೇಕಲ್ವೇ? ಇಲ್ಲವಾದರೆ ಮತ್ತಾವ ವಿಚಾರದಲ್ಲಿ ನಾವು ನೈಜತೆಯಿಂದ ಇರೋದಕ್ಕೆ ಸಾಧ್ಯ? ಕೇವಲ ಪ್ರೀತಿಯಿಂದ ಪೂಜೆ ಸಲ್ಲಿಸಿ. ಒಂದು ವೃಕ್ಷ, ಮಗು, ಪ್ರೇಯಸಿ, ಪ್ರಿಯತಮ ಯಾರೇ ಆಗಿರಲಿ, ಪ್ರೇಮ ಇದ್ದಾಗ ಅಲ್ಲಿ ಪರಮಾತ್ಮನನ್ನೇ ಕಾಣಿ. ನಾವು ಪರಮಾತ್ಮನನ್ನೇ ಪೂಜಿಸಿದಂತೆ ಅದು ಪರಮಾತ್ಮನಿಗೆ ತಲುಪುತ್ತೆ. ಆಳವಾದ ಪ್ರೇಮದಲ್ಲಿದ್ದಾಗ ನಮ್ಮ ಪ್ರೇಯಸಿ ಅಥವಾ ಪ್ರಿಯತಮರನ್ನು ಪೂಜಿಸಬಹುದು. ನಾವು ನಮ್ಮನ್ನೇ ಅಪಾರ ಪ್ರೇಮದಿಂದ ಪೂಜಿಸಿಕೊಳ್ಳಬಹುದು. ಕಾರಣ ಪರಮಾತ್ಮ ಅಲ್ಲೂ ಇದ್ದಾನೆ. ದೇವರು ಎಲ್ಲೆಡೆಯೂ ಇದ್ದಾನೆ. ಪ್ರೀತಿ ತುಂಬಿದ ಕಣ್ಣಿನಿಂದ ಕಾಣಬೇಕು ಅಷ್ಟೇ. ಕಣ್ಣಿನಲ್ಲಿ ಪ್ರೀತಿ ಇಲ್ಲವಾದರೆ ಅವು ದೇವರ ವಿಷಯದಲ್ಲೂ ಎಂದಿಗೂ ಸಹ ಕುರುಡಾಗೇ ಇರುತ್ತವೆ. ಆದ್ದರಿಂದ ನಿಜವಾದ ಆರಾಧಕರಾಗಿ ಪ್ರತಿಯೊಬ್ಬರೂ ಅದರದ್ದೇ ಆದ ಆಚರಣೆಗಳನ್ನು ಕಂಡುಕೊಳ್ಳಿ. ಆಂತರಿಕವಾಗಿ ಪರಮಾತ್ಮನೊಂದಿಗೆ ಸಮರ್ಪಿತವಾದರೆ ನಿರಂತರ ಮಾತನಾಡಬಹುದು, ಮೌನದಿಂದ ಕೂರಬಹುದು, ಕೆಲವೊಮ್ಮೆ ಸುಮ್ಮನೆ ಆಲಿಸಬಹುದು. ಒಮ್ಮೆ ಹೀಗಾಯಿತು. ಒಂದೆರಡು ಸ್ಥಳಗಳಿಗೆ ಹೋಗಿದ್ದೆ. ಅದರಲ್ಲಿ ಒಂದೊಂದು ಅದ್ಭುತ ಅನುಭವವನ್ನು ನೀಡಿದ್ವು. ಸ್ನೇಹಿತರೆ, ಅದರಲ್ಲಿ ಒಂದು ಸಿರಸಿ ಮಾರಿಕಾಂಬ ದೇವಾಲಯ. ಕಾರಿನಿಂದ ಇಳಿದ ತಕ್ಷಣ ಒಳಗೆ ಹೋಗುತ್ತಿದ್ದಂತೆ ಕಾಣದ ಯಾವುದೋ ಒಂದು ಲೋಕಕ್ಕೆ ತೆರಳಿದ ಅನುಭವ ನನ್ನೊಳಗೆ ಉದ್ಭವವಾಯಿತು. ಇದ್ದಕ್ಕಿದ್ದಂತೆ ನನ್ನೊಳಗೊಂದು ಸೆಳೆತ. ಸಾಕಷ್ಟು ಜನ ಜಂಗುಳಿ ಇದ್ದರೂ ಸಹ ಅದಾವುದು ಏನೊಂದು ಬೇಡವೆಂಬಂತೆ, ಅಲ್ಲೇ ಸುಮ್ಮನೆ ಕೂರುವಂತೆ, ನೆಮ್ಮದಿಯಾಗಿ ಮಲಗುವಂತೆ. ಏನಾಗುತ್ತಿದೆ ನನಗೆ? ಯಾಕೆಂಥ ಅನುಭವ? ಅದಾವುದೂ ಸಹ ತಿಳಿದಿಲ್ಲ. ನಂತರ ಅಲ್ಲಿಂದ ಆಚೆ ಬರಲು ಮನಸ್ಸಿಲ್ಲದೆ ಬಂದ ಮೇಲೆ ನನ್ನ ಗುರುಗಳಿಗೆ ತಿಳಿಸಿದೆ. ಆಗ ಅವರು ಹೇಳಿದರು, ದಟ್ ಈಸ್ ಪಾಸಿಟಿವ್ ಎನರ್ಜಿ, ಅದು ಹಾಗೆ ಇರುತ್ತೆ ಅಂತ. ನಂತರ ಹಂಪಿ, ಅದೊಂದು ದಿವ್ಯ ಅನುಭವ. ದಯವಿಟ್ಟು ಸ್ನೇಹಿತರೆ, ಯಾರೇ ಆಗಿರಲಿ, ಧ್ಯಾನದಲ್ಲಿ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಒಮ್ಮೆಯಾದರೂ ಹಂಪಿಗೆ ಭೇಟಿ ಕೊಡಿ. ಅಲ್ಲೊಂದಷ್ಟು ದಿನ, ಕನಿಷ್ಠ 3-5 ಹೀಗೆ ನಿಮಗಿಷ್ಟ ಬಂದಷ್ಟು ದಿನ ಕೂರಿ ಧ್ಯಾನ ಮಾಡಿ. ನಿಜಕ್ಕೂ ಅದ್ಭುತ ರೋಚಕ ಅನುಭವಗಳಾಗುತ್ತೆ. ಅತಿ ವೇಗವಾಗಿ ನಮಗೆ ಆ ಅನುಭವಗಳು ದೊರೆಯುತ್ತವೆ. ನಮ್ಮೊಳಗಿನ ಅಗ್ನಿಕುಂಡ ಜಾಗೃತವಾಗುತ್ತೆ. ದಿವ್ಯತೆಯ ಅನುಭವ ಸಿಗೋದಕ್ಕೆ ಅಲ್ಲಿ ಭೇಟಿ ನೀಡಿ. ಔಪಚಾರಿಕತೆಯನ್ನು ಬಿಡಿ. ಆರಾಧನೆ ಒಂದು ಕ್ರಾಂತಿ ಮತ್ತು ಪೂಜೆ ಹಾಗೂ ಪ್ರಾರ್ಥನೆಗಳು ಊಹಿಸಲು ಸಾಧ್ಯವಿಲ್ಲದಂತಹ ಆಶೀರ್ವಾದವನ್ನು ನೀಡುತ್ತವೆ. ಮೊದಲು ಆನಂದದಿಂದ ಇರೋದಕ್ಕೆ ಪ್ರಯತ್ನಿಸಿ. ನಂತರ ಎಲ್ಲವೂ ತಾನಾಗೇ ಆಗುತ್ತೆ. ಆಗ ಅದು ಆಧ್ಯಾತ್ಮಿಕವಾಗುತ್ತೆ. ಪ್ರೇಮದಲ್ಲಿದ್ದಾಗ ದೇವರ ಧ್ವನಿ ನಿರಂತರ ಕೇಳುತ್ತೆ. ನಾವು ಗ್ರಹಣಶೀಲರಾಗಬೇಕು ಅಷ್ಟೇ. ಉಪವಾಸ ಪದದ ಅರ್ಥ ಮತ್ತೊಬ್ಬರ ಉಪಸ್ಥಿತಿಯಲ್ಲಿ ಇರೋದು ಅಂತ. ಅದು ನಮ್ಮ ಪ್ರೀತಿ ಪಾತ್ರರಾಗಿರಬಹುದು ಅಥವಾ ಪರಮಾತ್ಮನೇ ಆಗಿರಬಹುದು. ಹೀಗಿದ್ದಾಗ ಮೌನ ಘಟಿಸುತ್ತೆ. ಎಷ್ಟೇ ಗದ್ದಲವಿದ್ದರೂ ನಾವು ಅವನ ಉಪಸ್ಥಿತಿಯಲ್ಲೇ ಇರ್ತೇವೆ. ಇದುವೇ ಪ್ರೇಮ ಪೂಜೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ.
ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.